ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಜನಿಕಾಂತ್ ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಬರ್ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸರ್ಪ್ರೈಸ್ ಆಗಿ ಸಡನ್ನಾಗಿ ನನಗೂ ಗೊತ್ತಿರಲಿಲ್ಲ. ನಿನ್ನೆ ಅಮಾವಾಸ್ಯೆ ಇತ್ತು, ಸೊ ನಿನ್ನೆ ನನ್ನ ಬರ್ಡೇ. ಬಟ್ ಇವತ್ತು ಅಂದರೆ 10 ನನ್ನ ಬರ್ಡೇ ಇತ್ತು, ಅಮಾವಾಸ್ಯೆ. ಇವತ್ತು 11th ಸೆಲೆಬ್ರೇಟ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ಸೊ ಅವರು ಸಡನ್ನಾಗಿ ಹೇಳಿದ್ರು, ನನಗೂ ಗೊತ್ತಿರಲಿಲ್ಲ ಇವತ್ತು ಸೆಲೆಬ್ರೇಷನ್ ಮಾಡ್ತಾರೆ ಅಂತ. ಯಾಕಂದರೆ ನೆನ್ನೆ ಮಾಡಬೇಕಿತ್ತು, ಅಮಾವಾಸ್ಯೆ ಇದ್ದಿದ್ದರಿಂದ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ಹೆಂಗಿರುತ್ತೆ ಸೆಲೆಬ್ರೇಷನ್ ನೋಡೋಣ ಬನ್ನಿ. ಕೇಕ್ ಬಂದು ರೆಡ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಕೇಕ್ ಇತ್ತು. ಮೈ ವರ್ಲ್ಡ್ ಮೈ ವೈಫ್ ಅಂತ ಕೇಕಲ್ಲಿ ಬರ್ತಿದ್ರು. ಖುಷಿ ಆಯಿತು. ಈ ಬರ್ಡೇ ನನಗೆ ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಮಗ ಹುಟ್ಟಿದ ಮೇಲೆ ಬರ್ತಿರೋ ಮೊದಲನೇ ಬರ್ಡೇ ನಂದು. ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಸರ್ಪ್ರೈಸಾಗಿ ಹಸ್ಬೆಂಡೇ ಎಲ್ಲ ಮಾಡಿದರು. ಅದೆಲ್ಲ ಮಾಡಿ ನಾನು ರೆಡಿಯಾಗಿ ಬಂದೆ ಕೇಕ್ ಕಟ್ ಮಾಡೋಕ್ಕೆ ಅಂತ. ಕೇಕ್ ನೋಡಿ ತುಂಬ ಖುಷಿ ಆಯಿತು. ಅಮ್ಮ, ಆಂಟಿ ಮತ್ತು ನಮ್ಮನೆ ಅಕ್ಕಪಕ್ಕ ನೇಬರ್ಸ್ ಎಲ್ಲ ಬಂದಿದ್ದರು, ಮಕ್ಕಳೆಲ್ಲ ಬಂದಿದ್ದರು. ತುಂಬ ಸಿಂಪಲ್ಲಾಗಿ ಈ ಬರ್ಡೇ ಮಾಡ್ಕೊಂಡಿತ್ತು. ಇಲ್ಲಿ ಅಪ್ಪ ಒಬ್ಬರು ಇರಲಿಲ್ಲ, ಅಪ್ಪ ಡ್ಯೂಟಿಗೆ ಹೋಗಬೇಕಿತ್ತು, ಸೊ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಇದು ಅರೇಂಜ್ಮೆಂಟ್ಸ್ ನಾವು ಪ್ಲ್ಯಾನಿಂಗೇ ಇರಲಿಲ್ಲ, ಸಡನ್ನಾಗಿ ಮಾಡಿದ್ದದ್ರಿಂದ ಅಪ್ಪ ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ರು. ಮುಂಚೆಯಿಂದನೂ ನನಗೆ ಯೂಟ್ಯೂಬ್ ಮಾಡಬೇಕಂತ ತುಂಬ ಆಸೆ ಇತ್ತು, ಆದರೆ ಮಾಡೋಕ್ಕಾಗಲಿಲ್ಲ. ಆದರೆ ಇವಾಗ ಅವಕಾಶ ಸಿಕ್ಕಿದೆ. ಅದರಲ್ಲೂ ಈ ಹುಟ್ಟುಹಬ್ಬದ ಈ ಸಂತೋಷದ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನನಗೆ ಅನಿಸ್ತು. ಅದಕ್ಕೆ ಈ ವಿಡಿಯೋ ಮಾಡಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇವರು ನಮ್ಮ ಹಸ್ಬೆಂಡ್ ಲಕ್ಷ್ಮೀಕಾಂತ್ ಅಂತ. ಇವರು ಆಫೀಸ್ ಮುಗಿಸ್ಕೊಂಡು ಬಂದು ಸಡನ್ನಾಗಿ ಬಂದು ಹೇಳಿ ಇಷ್ಟೆಲ್ಲ ಡೆಕೋರೇಷನ್ ಮಾಡಿ ನನಗೋಸ್ಕರ ಇದೆಲ್ಲ ಮಾಡಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಗುತ್ತೆ ಇಂಥ ಗಂಡನ ಪಡೆದಿರೋದಕ್ಕೆ. ತುಂಬ ಲಕ್ಕಿ ಅನಿಸುತ್ತೆ. ಅವರಿಗೆ ಎಷ್ಟೇ ಟಯರ್ಡ್ ಆಗಿದ್ರು ನನ್ನ ಮುಂದೆ ಅವ್ರು ತೋರಿಸ್ಕೊಳ್ಳಲ್ಲ. ಅವ್ರಿಗೆ ಎಷ್ಟೇ ಕಷ್ಟ ಇದ್ರೂ ನನ್ನ ಖುಷಿ ನೋಡೋದಕ್ಕೆ ಅವ್ರು ಜಾಸ್ತಿ ಇಷ್ಟಪಡ್ತಾರೆ. ಸೊ ಐಮ್ ವೆರಿ ಲಕ್ಕಿ ಅಂತ ಹೇಳ್ಬೋದು ಇಂಥ ಗಂಡನ ಪಡೆದಿರೋದಕ್ಕೆ. ಕೇಕ್ ಕಟ್ ಮಾಡುವಾಗ ಬನ್ನಿ ಫ್ಯಾಮಿಲಿ ಸಮೇತ ಕಟ್ ಮಾಡೋಣ ಕೇಕ್ ಅಂದರೆ ಬೇಡ ಅಂತಿದ್ರು. ಆಮೇಲೆ ಫ್ಯಾಮಿಲಿ ಸೇರಿ ಕೇಕ್ ಕಟ್ ಮಾಡಿದ್ವಿ. ಮುದ್ದು ಮರಿದು ಕಂದ ಎಲ್ಲರನ್ನ ನೋಡ್ತಿದ್ದ ನನ್ನ ಮಗ. ಎಲ್ಲರೂ ಯಾಕೆ ಇಷ್ಟೊಂದು ಜನ ಸೇರಿದ್ದಾರೆ ಅಂತ ಎಲ್ಲರನ್ನ ನೋಡ್ತಿದ್ದ. ಪಾಪ ಚೂರು ಗಲಾಟೆ ಮಾಡಲಿಲ್ಲ ನನ್ನ ಮಗ. ಅವ್ರ ಅಪ್ಪ ಜೊತೆಗಿದ್ದರೆ ಅವನೇನು ಗಲಾಟೆ ಮಾಡೋದಿಲ್ಲ, ಆರಾಮ್ಸೆ ಇರ್ತಾನೆ. ಅವ್ರು ಎತ್ಕೊಂಡೇ ಇದ್ದರು ಕೊನೆವರೆಗೂ. ಎಲ್ಲಿ ಗಲಾಟೆ ಮಾಡ್ತಾನೋ ಅಂದ್ಕೊಂಡಿದ್ದೆ, ಬಟ್ ಗಲಾಟೆ ಮಾಡಿರಲಿಲ್ಲ ಅವನು. ಇದು ನಮ್ಮಮ್ಮ ಮಾಲತಿ ಅಂತ. ನಮ್ಮಮ್ಮನೂ ಅಷ್ಟೇ, ಹುಷಾರಿಲ್ಲ ಅಂದ್ರೂ ಪಾಪ ನನಗೋಸ್ಕರ ರೆಡಿ ಆದರು. ಜೊತೆಗೆ ಮನೇಲಿ ಹಬ್ಬದ ಅಡುಗೆ ಎಲ್ಲ ಮಾಡಿದರು ನನಗೋಸ್ಕರ. ನಂಗೆ ತುಂಬ ಖುಷಿ ಆಯಿತು. ಬಟ್ ಒಂದೇ ಒಂದು, ಅಪ್ಪ ಇರಲಿಲ್ಲ, ಡ್ಯೂಟಿಗೆ ಹೋಗಿದ್ರು ಅನ್ನೋದೊಂದೇ ಬೇಜಾರಿತ್ತು. ಅಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಇವ್ರು ನಮ್ಮ ಆಂಟಿ. ಇವರು ಡ್ಯೂಟಿ ಮುಗಿಸ್ಕೊಂಡು ನನಗೋಸ್ಕರ ಬಂದಿದ್ದರು. ಅದು ನಂಗೆ ತುಂಬ ಖುಷಿ ಆಯಿತು. ನಮ್ಮ ಆಂಟಿನೂ ಅಷ್ಟೇ ಫ್ರೆಂಡ್ಲಿ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಏನೇ ಆದರೂ ಬಂದುಬಿಡ್ತಾರೆ ನಮ್ಮ ಮನೆಗೆ. ಪ್ರತಿಯೊಂದೂ ಖುಷಿಯಾಗಿ ಅವರು ನಮ್ಮ ಜೊತೆ ಹಂಚ್ಕೊಳ್ತಾರೆ. ಸೊ ಇವರು ನಮ್ಮ ಆಂಟಿ, ಇವ್ರ ಹೆಸರು ಕೃಷ್ಣವೇಣಿ ಅಂತ. ನಮ್ಮಮ್ಮ ಇದ್ದಾರಲ್ಲ ಅವ್ರ ತಂಗಿ ಇವರು. ಮತ್ತು ಎಲ್ಲರಿಗೂ ಮಕ್ಕಳೆಲ್ಲ ಇದ್ದರು. ಮಕ್ಕಳಿಗೆಲ್ಲ ತುಂಬ ಖುಷಿಯಾಗಿದ್ದರು ಮಕ್ಕಳೆಲ್ಲ. ಅವ್ರಿಗೆಲ್ಲ ಕೇಕ್ ತಿನ್ನಿಸಿ ಕೊನೆಗೊಬ್ಬ ಇದ್ದ ಇಲ್ಲಿ ಆದಿ ಅಂತ ಪುಟಾಣಿ. ಇವನು ಬೇಡ ಅಂತ ಭಯ ಪಡ್ತಿದ್ದ. ಅವನಿಗೂ ಕೇಕ್ ತಿನ್ನಿಸ್ಬಿಟ್ಟು ಎಲ್ಲರಿಗೂ ಆಯಿತು. ನನ್ನ ತಮ್ಮ ಧ್ರುವ ಒಬ್ಬ ಬಾಕಿ ಇದ್ದ, ಅವ್ನು ವೀಡಿಯೋ ಮಾಡ್ತಿದ್ದ. ಸೊ ಅವನ್ನ ಬಾ ಅಂಥೇಳಿ ನೆಕ್ಸ್ಟ್ ಅವನಿಗೆ ಕೇಕ್ ಕಟ್ ಮಾಡಿ ತಿನ್ನಿಸ್ದೆ. ಬರ್ತಾನೆ ನೋಡಿ ಇವನೇ. ಈಗ ನಮ್ಮ ಆಂಟಿ ಹೇಳಿದ್ನಲ್ಲ ಅವ್ರ ಮಗ ಧ್ರುವ ಅಂತ ನನ್ನ ತಮ್ಮ. ಇವನು ಕೂಡ ಮುಂಚೆನೇ ಬಂದು ಅವ್ರ ಭಾವನ ಜೊತೆ ಈ ಡೆಕೋರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದಾನೆ. ತುಂಬ ಖುಷಿ ಆಗುತ್ತೆ. ಹೀಗೆ ಕೆಲಸ ಮುಗಿಸ್ಕೊಂಡು ಬಂದಿದ್ದಾನೆ. ಇವನು ಕೂಡ ತುಂಬ ಫ್ರೆಂಡ್ಲಿ, ಸಪೋರ್ಟಿವ್ ಅಂತ ಹೇಳ್ಬೋದು. ಇವ್ರು ನಮ್ಮ ಪಕ್ಕದ ಮನೆಯವರು. ಇವರು ಕೂಡ ಬಂದಿದ್ದರು. ಮತ್ತು ಇವ್ರಿಗೆಲ್ಲರಿಗೂ ನನಗೆ ಗೊತ್ತಿರಲಿಲ್ಲ ಅಲ್ವಾ. ಇವ್ರಿಗೆಲ್ಲ ಹೇಳಿದ್ದೆ ನಾನು ಈವ್ನಿಂಗ್ ಟೈಮ್ ಹೇಳಿದ್ದು. ಈವ್ನಿಂಗ್ ಹೇಳಿದ ಮೇಲೆ ಎಲ್ಲರೂ ಬಂದಿದ್ದರು. ಇವರು ನಮ್ಮ ಕೆಳಗಡೆ ಮನೆಯವರು. ಇವರು ಬಂದಿದ್ದರು. ಖುಷಿ ಆಯಿತು ನನಗೆ. ಸಡನ್ನಾಗಿ ಹೇಳಿದ್ರು ಇವರೆಲ್ಲ ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಹೀಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ
ಒಳ್ಳೊಳ್ಳೆ ಕಂಟೆಂಟ್ ಬರ್ತಾ ಇರುತ್ತೆ. ದಯವಿಟ್ಟು ಎಲ್ಲ ನೋಡ್ತಾ ಇರಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ವಿಷಯದ ಬಗ್ಗೆ ವೀಡಿಯೋಸ್ ಬೇಕು ಅಂತ. ನಾನು ಅದ್ರ ಬಗ್ಗೆನೂ ವೀಡಿಯೋಸ್ನ ಮಾಡ್ತೀನಿ. ಎಲ್ಲ ಬಂದು ಹ್ಯಾಪಿಯಾಗಿ ಮಾತಾಡಿಕೊಂಡು ರೇಗಿಸ್ಕೊಂಡೆಲ್ಲ ಚೆನ್ನಾಗಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಫಸ್ಟಿಂದ ಕೊನೆವರೆಗೂ ಪಾಪ ಧ್ರುವನೇ ವೀಡಿಯೋ ಮಾಡ್ತಿದ್ದ. ಇವರು ನಮ್ಮ ಪಕ್ಕದ ಮನೆ ಆಂಟಿ. ಇವರು ನ್ಯೂ ಬರ್ನ್ ಬೇಬಿಯಿಂದ ನಮ್ಮ ಪಾಪಗೆ ಇವರೇ ಸ್ನಾನ ಮಾಡಿಸೋದು. ತುಂಬ ಒಳ್ಳೆಯವರು, ತುಂಬ ಸ್ವೀಟ್ ಹಾರ್ಟ್ ಇವರು. ಅವರು ಕೇಕ್ ತಿನ್ನಲ್ಲ ಅಂತ ಹೇಳ್ತಾಯಿದ್ರು, ಬೇಕ್ರಿ ಐಟಮ್ ನಾನು ತಿನ್ನಲ್ಲ ಅಂತ. ಸೊ ನಾನು ಫೋರ್ಸ್ ಮಾಡಿದೆ ನನಗೋಸ್ಕರ ಅಂತ. ಆದರೂ ಅವ್ರು ಬೇಡ, ನಾನು ನಿಜವಾಗ್ಲೂ ತಿನ್ನಲ್ಲ ಅಂದ್ಬಿಟ್ರು. ಇವಾಗ ಹಸ್ಬೆಂಡ್ ಗಿಫ್ಟ್ ಕೊಡ್ತಿದ್ದಾರೆ. ಸರ್ಪ್ರೈಸ್ ಅಂತ ಗೊತ್ತಿತ್ತು, ಆದರೆ ಏನು ಅಂತ ಗೊತ್ತಿರಲಿಲ್ಲ. ಏನಿರ್ಬೋದು ಅಂತ ನಿಜವಾಗ್ಲೂ ಅನಿಸ್ತಿತ್ತು. ಓಪನ್ ಮಾಡೋ ಅಷ್ಟರಲ್ಲಿ ಏನಿರ್ಬೋದು ಅಂತ ಎಲ್ಲರೂ ಗೆಸ್ ಮಾಡ್ತಿದ್ರು. ಡ್ರೆಸ್ ಇರ್ಬೋದಾ ಅಥವಾ ಸ್ಯಾರಿ ಏನಾದರೂ ಇರ್ಬೋದಾ ಅಂತ. ಈ ಥರ ಮಡಚಿಟ್ಟಿದ್ದಾರಾ, ಏನಿರ್ಬೋದು ಅನ್ನೋದು ನಿಜವಾಗ್ಲೂ ಮೈಂಡಲ್ಲಿ ಕುತೂಹಲ ಇತ್ತು. ಅದನ್ನೇ ಓಪನ್ ಮಾಡ್ತಾ ಇದ್ದೀನಿ ಏನಿರ್ಬೋದು ಅಂತ. ಗಿಫ್ಟ್ಗಳು ಸಣ್ಣದಾಗಿರಲಿ ಅಥವಾ ದೊಡ್ಡದಾಗಿರಲಿ, ನಮಗೋಸ್ಕರ ಪ್ರೀತಿಯಿಂದ ನಮ್ಮವರು ತಂದುಕೊಟ್ಟಾಗ ಆಗೋ ಖುಷಿಗೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಆ ಖುಷಿಗೆ ಏನು ಹೇಳೋದು. ನಿಜವಾಗ್ಲೂ ನನಗೆ ಅವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ. ಇವ್ರು ಈ ಥರ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಮುಂಚೆ ಎಲ್ಲ ಕೊಡ್ತಾಯಿದ್ರು, ಬಟ್ ಇವಾಗ ಅದರಲ್ಲೂ ಈ ಗಿಫ್ಟ್ ಇದೆಯಲ್ಲ, ಇದು ನನ್ನ ಯೂಟ್ಯೂಬಿಗೆ ಸಂಬಂಧಪಟ್ಟಿದ್ದು ಟ್ರೈಪ್ಯಾಡ್. ನಂಗೆ ತುಂಬ ಖುಷಿ ಆಯಿತು. ಮತ್ತು ಬೇಕಿತ್ತು ನನಗೆ ಟ್ರೈಪ್ಯಾಡ್. ನಾನು ಬೇಕು ಅಂತ ನಾನು ಧ್ರುವಂಗೆ ಹೇಳ್ತಿದ್ದೆ, ನನ್ನ ತಮ್ಮಂಗೆ. ಬಟ್ ಇವರು ಅದನ್ನು ಸರ್ಪ್ರೈಸಾಗಿ ತಂದುಕೊಟ್ಟಿದ್ದು ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಇನ್ಮೇಲೆ ನಂಗೆ ಟ್ರೈಪ್ಯಾಡ್ ಸಿಕ್ಕಿದೆ ಯೂಟ್ಯೂಬ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ತಮ್ಮ ಧ್ರುವನೂ ಕೂಡ ಗಿಫ್ಟ್ ಕೊಟ್ಟ. ಇವನು ನನ್ನ ತಮ್ಮ ಧ್ರುವ. ಇವನು ನನಗೆ ತುಂಬ ಸಪೋರ್ಟ್ ಮಾಡ್ತಾನೆ ತಮ್ಮ ಆಗಿ. ಜೊತೆಗೆ ನನಗೆ ಯೂಟ್ಯೂಬ್ ಮಾಡಬೇಕಂತ ತುಂಬ ಆಸೆ ಇತ್ತು, ಬಟ್ ಮಾಡೋಕ್ಕೆ ಗೊತ್ತಿರಲಿಲ್ಲ. ನಮ್ಮ ಧ್ರುವನೇ ನನಗೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿಕೊಟ್ಟ. ಅವ್ನು ಮಾಡಿಕೊಟ್ಮೇಲೆ ನನಗೆ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಬೇಕು ಅಂತ ಅನಿಸಿ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ನ ನಾನು ಕೊಡ್ತೀನಿ. ಸೊ ಇವಾಗ ನೋಡ್ತಾ ಇರ್ಬೋದು, ಓಪನ್ ಮಾಡಿ ನಾವು ಅಂದ್ಕೊಂಡಿರಲಿಲ್ಲ ಒಂದು ಮಂತಿಗೆಲ್ಲ ಇಷ್ಟೊಂದು ಆಗುತ್ತೆ ಅಂತ. ರೀಚ್ ಆಗಿದ್ದೀರಿ, ಸಾಕು ಅಷ್ಟಾದ್ರೂ. ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇರುತ್ತೆ. ಔಟ್ಸೈಡ್ ಹೋಗ್ತಾ ಇರ್ತೀರಿ, ರೆಫರೆನ್ಸ್ ಮಾಡಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಮತ್ತು ಒಂದು ವಿಡಿಯೋ ಮಾಡಬೇಕು ಅಂದರೆ ಎಷ್ಟು ಇದಾಗುತ್ತೆ ಅಂತಂದರೆ, ಪಾಪು ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಆದ್ರೂ ಎಲ್ಲ ನೋಡ್ಕೊಂಡು ಮಾಡಬೇಕಲ್ಲ, ಆದರೆ ಮಾಡ್ತಾಯಿದ್ದೀನಿ. ನೋಡಿ ಸಪೋರ್ಟ್ ಮಾಡಿ. ಒಂದು ವಿಡಿಯೋ ಮಾಡಬೇಕು, ಎಡಿಟ್ ಮಾಡಬೇಕು, ಮತ್ತು ಒಳ್ಳೆ ಕಂಟೆಂಟ್ನ ತಗೊಂಡು ಅದನ್ನು ನಾವು ರೆಫರ್ ಮಾಡಿ ಹಾಕೋಷ್ಟರಲ್ಲಿ ತುಂಬ ಕೆಲಸ ಹಿಡಿತೆ ಫ್ರೆಂಡ್ಸ್. ಒಂದು ವಿಡಿಯೋ ನೀವು 5 ಮಿನಿಟ್ಸ್ 4 ಮಿನಿಟ್ಸ್ ನೋಡ್ತೀರಾ, ಏನಿದೆ ಅಂತೀರಾ, ಬಟ್ ಆ ವಿಡಿಯೋ ಮಾಡೋದಕ್ಕೆ 2 ಡೇಸ್ ಇಂದ ನಾವು ಶ್ರಮ ಪಟ್ಟಿರ್ತೀವಿ. ಫುಲ್ ವಿಡಿಯೋ ನೋಡ್ಬಿಟ್ಟು ಅಟ್ಲೀಸ್ಟ್ ಕಮೆಂಟನ್ನು ಹಾಕಿ, ಈ ಥರ ಮಾಡಿ ಮುಂದೆ. ಇಲ್ಲ ನಿಮ್ಮ ಎಲ್ಲ ಪ್ಲೇಸಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಬಂದು ವಿಸಿಟ್ ಮಾಡೋಣ. ಮತ್ತು ಕನ್ನಡದಲ್ಲಿ ನಾವು ವಿಡಿಯೋ ಮಾಡ್ತಾ ಇದ್ದೀವಿ. ಕನ್ನಡದಲ್ಲೇ ನಾವು ಈಗ ರಜನಿಕಾಂತ್ ಕನ್ನಡ ವ್ಲಾಗ್ಸ್ ಅಂತ ನಾವು ಮೆನ್ಷನ್ ಮಾಡಿ ಈ ವಿಡಿಯೋ ಶುರು ಮಾಡ್ತಿದ್ದೀವಿ. ವಿಡಿಯೋ ಎಲ್ಲ ಕಂಟೆಂಟ್ ಕೂಡ ಕನ್ನಡದಲ್ಲೇ ಇರುತ್ತೆ. ಕನ್ನಡದ ಹುಡುಗಿಗೆ ನೀವು ಸಪೋರ್ಟ್ ಮಾಡಿದೆ ಮತ್ತೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ? ಸಪೋರ್ಟ್ ಮಾಡಲೇಬೇಕು, ಮಾಡ್ತೀರಿ. ನಮ್ಮ ಕರ್ನಾಟಕನೂ ಮಾಡ್ತೈತೆ. ನೋಡೋಣ ಮುಂದೆ ಇನ್ನೆಷ್ಟು ರೀಚ್ ಆಗ್ತಿರೋ ಗೊತ್ತಿಲ್ಲ. ಸದ್ಯಕ್ಕೆ ಇಷ್ಟ ಆಗಿದ್ದೀರಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಸದಾ ನಮ್ಮ ಜೊತೆಗಿರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಜೊತೆಗೆ ರಾಯರ ಆಶೀರ್ವಾದ ನನಗೂ ನಿಮಗೂ ಎಲ್ಲರಿಗೂ ಇರಲಿ ಅಂತ ಕೇಳ್ಕೊಳ್ತಿದ್ದೀನಿ.